ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ತುಳಸೀಚ ಜಗತ್ಪುಣ್ಯ ಪೂತ ನಾರಾಯಣ ಪ್ರಿಯ ನಾರದರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಜಗತ್ತಿನಲ್ಲಿ ಬಹಳ ಪೂಜ್ಯಳು ಅಂತ ಅನಿಸ್ಕೊಂಡಿರುವಂತಹ ತುಳಸಿಯ ಬಗ್ಗೆ ಒಂದು 4 ಮಾತುಗಳನ್ನು ನಮಗೆ ಹೇಳಬೇಕು. ತಸ್ಯ ಪೂಜಾ ವಿಧಾನಂಚ ಸ್ತೋತ್ರಂ ಕಿಂ ನ ಶ್ರುತಂ ಮಯಾ. ಅವಳನ್ನು ಪೂಜಾ ಮಾಡೋದು ಹೇಗೆ, ತುಳಸಿ ಪೂಜೆಯನ್ನು ಯಾಕೆ ಮಾಡಬೇಕು, ಅದರ ಫಲ ಏನು, ಅದರ ಸ್ತೋತ್ರ ಮಂತ್ರ ಎಲ್ಲವನ್ನ ವಿಸ್ತಾರವಾಗಿ ಹೇಳಬೇಕು. ಕೇನ ಪೂಜ್ಯ ಸ್ತುತಾ ಕೇನ ಪುರಾ ಪ್ರಥಮತೋ ಮುನೆ. ಈ ತುಳಸಿ ದೇವಿಯನ್ನ ಮುಂಚೆ ಯಾರು ಪೂಜಾ ಮಾಡಿದ್ರು ಅದರ ಮಹಿಮೆಯನ್ನು ನನಗೆ ಹೇಳಬೇಕು ಅಂತ ಹೇಳಿ ಸಾಕ್ಷಾತ್ ಭಗವಂತನನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಸೂತಾಚಾರ್ಯರು ಹೇಳ್ತಾರೆ, ನಾರದಸ್ಯ ವಚಶ್ರುತ್ವ. ಭಗವಂತ ನಾರದರ ಮಾತನ್ನ ಕೇಳಿ, ಆಯ್ತಪ್ಪ ತುಳಸಿ ಬಗ್ಗೆ ಕೇಳ್ತಾ ಇದ್ದೀಯಲ್ಲ, ಹೇಳ್ತೀನಿ ಕೇಳು. ಕಥಾಂ ಕಥಿತು ಮಾರೇಭೆ ಪುಣ್ಯರೂಪಾಂ ಪುರಾತನೀಂ. ತುಳಸಿಯ ಮಹಾತ್ಮೆಯನ್ನು ಅವಶ್ಯವಾಗಿ ಹೇಳ್ತೀನಿ ಕೇಳು. ನಾರಾಯಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಹರಿಹಿ ಸಂಪ್ರಾಪ್ಯ ತುಳಸೀಂ ರೇಮೇ ಚ ರಮಯಾ ಸಹ. ಭಗವಂತ ತುಳಸಿಯನ್ನ ಪರಿಗ್ರಹಿಸಿ ಅವರ ಜೊತೆಗೆ ಲಕ್ಷ್ಮೀ ಜೊತೆಗೆ ಆನಂದದಿಂದ ಇದ್ದಾನೆ. ಲಕ್ಷ್ಮೀದೇವಿಗೆ ಸಮಾನವಾದ ಗೌರವವನ್ನು ತುಳಸೀದೇವಿಗೂ ಕೊಟ್ಟು ಆಕೆಗೆ ಸೌಭಾಗ್ಯವನ್ನು ಸಂಪತ್ತನ್ನು ಕೊಟ್ಟಿದ್ದಾನೆ. ತುಳಸಿಯಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ. ರಮಾ ಸಮಾಂ ತಾಂ ಸೌಭಾಗ್ಯಾಂ ಚಕಾರ ಗೌರವೇಣ ಚ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಇಂತಹ ತುಳಸೀದೇವಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ಗಂಗೆಯ ಸನ್ನಿಧಾನ ಇದೆ, ಸರಸ್ವತಿಯ ಸನ್ನಿಧಾನ ಇದೆ, ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಅಂತಹ ತುಳಸೀದೇವಿಯನ್ನ ನಿತ್ಯದಲ್ಲಿ ಪೂಜಾ ಮಾಡಿ ಅಂತಾರೆ. ಹೌದು, ಪೂಜಾ ಮಾಡೋದು ಹೇಗೆ ಪೂಜಾ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ತತ್ರ ಗತ್ವಾಚ ಸ್ನಾತ್ವಾಚ ತುಳಸ್ಯಾ ತುಳಸೀಂ ಸತೀಂ. ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಎಲ್ಲ ನಿತ್ಯ ಅನ್ನೀಕಗಳನ್ನು ಮಾಡಿಕೊಂಡು ಸ್ನಾನವನ್ನು ಆದ ಮೇಲೆ ನಿತ್ಯ ಅನ್ನೀಕ ಮಾಡಿ ತುಳಸಿ ಹತ್ರ ಹೋಗಬೇಕು. ಮಹಾಪತಿವ್ರತೆಯಾದಂತಹ ಆ ತುಳಸೀ ದೇವಿಯನ್ನ ಪೂಜೆಯನ್ನ ಮಾಡಬೇಕು, ಭಕ್ತಿಯಿಂದ ಸ್ತೋತ್ರ ಮಾಡಬೇಕು ಅಂತಾರೆ. ಲಕ್ಷ್ಮೀಂ ಮಯಾ ಕಾಮವಾಣಿ ಬೀಜಪೂರ್ವಂ ದಶಾಕ್ಷರಂ ವೃಂದಾವನೀತಿ. ಎಷ್ಟು ಸುಂದರವಾಗಿ ಮಂತ್ರ ಹೇಳ್ತಾರೆ ಅಂದರೆ, ಕ್ರಮವಾಗಿ ಲಕ್ಷ್ಮೀ ಮಾಯಾ ಕಾಮ ವಾಣಿ ಅಂತ ಅರ್ಥ ಕೊಡುವಂತಹ ಶ್ರೀಂ ಹ್ರೀಂ ಕ್ಲೀಂ ಐಂ ಅನ್ನುವಂತಹ ಬೀಜಾಕ್ಷರಗಳಿಂದ ಕೂಡಿದಂತಹ ವೃಂದಾವನೈ ಅಂತ ಚತುರ್ಥಿ ಅಂತ ಅಕ್ಷರವುಳ್ಳಂತಹ ಒಂದು ಮಂತ್ರ ಕೊಟ್ಟಿದ್ದಾರೆ. ಆ ಮಂತ್ರದಿಂದ ಪೂಜಾ ಮಾಡಬೇಕಂತೆ. ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನೈ ಸ್ವಾಹ ಅನ್ನುವಂಥ ಮಂತ್ರ. ಸ್ತ್ರೀಯರಿಗೆ ಓಂಕಾರವನ್ನು ಹೇಳಬಾರದು ಅಂತಿರೋದ್ರಿಂದ ಶ್ರೀಕಾರದಿಂದ ಶ್ರೀಂ ಹ್ರೀಂ, ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಸ್ಪಷ್ಟವಾಗಿ ಅಕ್ಷರ ಗೊತ್ತಾಗಲಿ ಅಂತ ಅದನ್ನು ಹಾಕಿದ್ದೀವಿ. ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನೈ ಸ್ವಾಹ ಅನ್ನುವಂತಹ ಮಂತ್ರದಿಂದ ಅನೇನ ಕಲ್ಪತರುಣ ಮಂತ್ರರಾಜೇನ ನಾರದ. ನೋಡಪ್ಪ, ಈ ಮಂತ್ರದಿಂದ ತುಳಸಿ ಪೂಜೆಯನ್ನ ಮಾಡಬೇಕು. ಸಕಲ ಸಿದ್ಧಿಯನ್ನ ಪಡಿತಾನೆ ಮನುಷ್ಯ, ಸ್ತ್ರೀಯರೂ ಪಡಿತಾರೆ. ವಿಶೇಷವಾಗಿ ಹರಿಯ ಸುಗಂಧ ರೂಪದಿಂದ, ಘೃತದೀಪದಿಂದ, ಅರಿಶಿಣ ಕುಂಕುಮ ಚಂದನ ಮಂಗಲ ದ್ರವ್ಯಗಳಿಂದ, ಭಕ್ಷ್ಯ ಭೋಜ್ಯಾದಿಗಳಿಂದ ತುಳಸಿಯನ್ನ ಪೂಜಾ ಮಾಡಬೇಕು. ಘೃತದೀಪೇನ ಧೂಪೇನ ಸಿಂಧೂರ ಚಂದನೇನ ಚ
ನೈವೇದ್ಯೇನ ಚ ಪುಷ್ಪೇಣ ಚೋಪಹಾರೇಣ ನಾರದ. ಹರಿಯ ಸ್ತುತಿಯಿಂದ ತುಳಸೀದೇವಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳೆ. ಅದಕ್ಕೆ ಭಗವಂತ ಅವಳಿಗೆ ವರವನ್ನು ಕೊಟ್ಟಿದ್ದಾನೆ. ಏನು ವರ? ವರಂ ತಸ್ಯೈ ದದೋ ವಿಷ್ಣುರ್ ಜಗತ್ಪೂಜ್ಯ ಭವೇತಿ ಚ ಅಹಂ ತ್ವಾಂ ಚ ಧರಿಷ್ಯಾಮಿ ಸ್ವಮೂರ್ಧ್ನಿ ಚ ವಕ್ಷಸಿ ಚ. ವಿಷ್ಣು ಭಗವಂತ ತುಳಸೀದೇವಿಗೆ ಕೊಟ್ಟಿರುವಂಥ ವರ ಏನು? ನೀನು ಜಗತ್ಪೂಜ್ಯಳಾಗು. ನೋಡ್ರಿ, ಭಗವಂತ ಕೊಟ್ಟಿರೋ ವರ ಇದು. ನಿನ್ನನ್ನು ನಾನು ಹೊತ್ಕೊಂತೀನಿ ತಲೆ ಮೇಲೆ, ವಕ್ಷಸ್ಥಳದಲ್ಲಿ. ತುಳಸಿ ಏರಿಸ್ತಾರ ಇಲ್ಲೋ ದೇವರು ತಲೆ ಮೇಲೆ, ಪೂರ್ತಿ ಮೇಲೆ, ಸಾಲಿಗ್ರಾಮದ ಮೇಲೆ, ಅಷ್ಟು ನಿನಗೆ ಪ್ರಾಶಸ್ತ್ಯವನ್ನು ಬರೋ ಹಾಗೆ ಮಾಡ್ತೀನಿ. ಭಗವಂತ ಅನುಗ್ರಹ ಮಾಡಿದರೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಲ್ಲಿಕ್ಕಿದು ಒಂದು ಕಾರಣ. ಸರ್ವೇ ತ್ವಾಂ ಧಾರಯಿಷ್ಯಂತಿ ಸ್ವಯಂ ಮೂರ್ಧಿ ಸುರಾದಯ. ನಾನಷ್ಟೇ ಅಲ್ಲ, ಎಲ್ಲ ಸುರಾದಯ ದೇವತೆಗಳೂ ಸಹಿತ ನಿನ್ನನ್ನು ಧಾರಣೆ ಮಾಡಬೇಕು. ಕಿವಿಯಲ್ಲಿ ತುಳಸಿ ಇಟ್ಕೊಂತಾರಿಲ್ಲ, ಮನುಷ್ಯರಿರ್ಬೋದು ದೇವತೆಗಳಿರ್ಬೋದು. ಭಗವಂತನಿಗೆ ಏರಿಸಿರುವಂತಹ ತುಳಸಿ ಗಂಧವನ್ನು ತೆಗೆದುಕೊಳ್ಳಬೇಕು. ಇತ್ಯುಕ್ತ್ವಾ ತಾಂ ಗೃಹೀತ್ವಾ ಚ ಪ್ರಯಾಯೋ ಸ್ವಾಲಯಂ ವಿಭುಃ. ಹೀಗೆ ಆ ತುಳಸೀ ದೇವಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ಮತ್ತೆ ಧ್ಯಾನ ಮಾಡೋದು ಹೇಗೆ ತುಳಸಿಯನ್ನು, ಅವಳ ಸ್ತೋತ್ರ, ಪೂಜಾಕ್ರಮ ಎಲ್ಲವನ್ನೂ ಹೇಳಿ ಅಂತ ನಾರದರು ಭಗವಂತನನ್ನು ಕೇಳ್ತಾ ಇದ್ದಾರೆ. ಕಿಂ ಧ್ಯಾನಂ ಸ್ತವನಂ ಕಿಂ ವಾ ಪೂಜಾದಿ ವಿಧಿಕ್ರಮಂ ತುಳಸ್ಯಾಶ್ಚ ಮಹಾಭಾಗ ತನ್ಮೇ ವ್ಯಾಖ್ಯಾತು ಮರ್ಹಸಿ. ನಮಗೆಲ್ಲ ಬೇಕಾಗಿರೋದು ಅದೇ. ನಿತ್ಯದಲ್ಲಿ ತುಳಸಿ ಪೂಜೆಯನ್ನು ಮಾಡುವಂಥ ಎಲ್ರಿಗೂ ಬೇಕಾಗಿರುವಂಥ ಸ್ತೋತ್ರ ಮಂತ್ರ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಆಯ್ತಪ್ಪ ನೀ ಕೇಳ್ತಾ ಇದ್ದೀಯಲ್ಲ, ಅವಶ್ಯವಾಗಿ ಹೇಳ್ತೀನಿ ಕೇಳು. ವೃಂದಾವನ ರೂಪಾಶ್ಚ ವೃಕ್ಷಾಶ್ಚ ಯದೈಕತ್ರ ಭವಂತಿ ಚ ವಿಬುಧಾರ್ ಧ್ಯಾನಷ್ಟೇನ ವೃಂದಾಂ ಮತ್ಪ್ರಿಯಾಂ ತ್ವಾಂ ಭಜಾಮ್ಯಹಂ. ತುಳಸೀದೇವಿಯನ್ನ ಪಂಡಿತರು, ಪಾಮರರು ಎಲ್ಲರೂ ಪೂಜಾ ಮಾಡ್ತಾರೆ. ತುಳಸಿಯನ್ನು ಪೂಜಾ ಮಾಡದೇ ಇರೋರು ಯಾರೂ ಇಲ್ಲೇ ಇಲ್ಲ. ಇವತ್ತು ವಿಜ್ಞಾನ ಹೇಳ್ತಾ ಇದೆ, ತುಳಸಿ ಗಿಡದ ಮೇಲೆ ಬಂದಿರುವಂಥ ಗಾಳಿಯನ್ನು ಸ್ವೀಕಾರ ಮಾಡಿದರೆ ಎಷ್ಟೋ ಬ್ಯಾಕ್ಟೀರಿಯಾಗಳು ಹೋಗ್ತದೆ, ರೋಗಾದಿಗಳು ಬರೋದಿಲ್ಲ. ಅದನ್ನು ಶಾಸ್ತ್ರ ಯಾವತ್ತೋ ಹೇಳಿದೆ, ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಆ ತುಳಸಿಯ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಎಂಥವಳು ತುಳಸೀ ದೇವಿ? ಪುರಾ ಬಭೂವ ಯಾ ದೇವಿ ಹ್ಯಾದೋ ವೃಂದಾವನೇ ವನೇ ತೇನ ವೃಂದಾವನಿ ಖ್ಯಾತ ತಾಂ ಸೌಭಾಗ್ಯಂ ಭಜಾಮ್ಯಹಂ. ವೃಂದಾವನದಲ್ಲಿ ಯಾವಾಗಲೂ ವಾಸ ಮಾಡುವಂತಹ, ವೃಂದಾವನಿ ಅಂತ ಖ್ಯಾತಳಾಗಿರುವಂತಹ, ಸೌಭಾಗ್ಯವನ್ನು ಕೊಡುವಂತಹ ಹೇ ತುಳಸಿ, ನಿನಗೆ ನಮಸ್ಕಾರ ಮಾಡ್ತೀನಿ. ಅಸಂಖ್ಯೇಷು ಚ ವಿಶ್ವೇಷು ಪೂಜಿತಾಯ ನಿರಂತರಂ ತೇನ ವಿಶ್ವಪೂಜಿತಾಖ್ಯಾಂ ಜಗತ್ಪೂಜ್ಯಾಂ ಭಜಾಮ್ಯಹಂ. ಅಗಣಿತವಾದ ವಿಶ್ವದಲ್ಲೆಲ್ಲ ಅನವರತ ಪೂಜೆಗೊಂಡು ವಿಶ್ವಪೂಜ್ಯಳು ಅಂತ ಹೆಸರುವಾಸಿಯಾಗಿರುವಂತಹ ಜಗದ್ವಂದ್ಯಳು. ತುಳಸಿ ಇಲ್ಲದೆ ಪೂಜೆ ಮಾಡೋ ಹಂಗಿಲ್ಲೇ ಇಲ್ಲ ದೇವರ ಪೂಜೆ. ಅಷ್ಟು ಎತ್ತರದ ಸ್ಥಾನದಲ್ಲಿ ಬಂದಿದ್ದೀಯ ನೀನು. ಅಂಥವಳು ಆದ ನಿನಗೆ ನಮಸ್ಕಾರವನ್ನು ಮಾಡ್ತೀನಿ. ಆಮೇಲೆ ದೇವಾನತುಷ್ಟ ಪುಷ್ಪಾಣಾಂ ಸಮೂಹೇನ ಯಯಾವಿನ ತಾಂ ಪುಷ್ಪಾಸಾರಂ ಶುದ್ಧಾಂಚ ದೃಷ್ಟುಮಿಚ್ಛಾಮಿ ಶೋಕತಃ. ಬೇಕಾದಷ್ಟು ಹೂವುಗಳನ್ನು ಏರಿಸಿ, ದೇವತೆಗಳು ಭಗವಂತ ಪ್ರೀತಿ ಆಗೋದಿಲ್ಲ, ಅದರಲ್ಲೂ ಭಗವಂತ ವಿಶೇಷವಾಗಿ ತುಳಸಿಯನ್ನು ಏರಿಸಿದರೆ ಮಾತ್ರ ಭಗವಂತ ಪ್ರೀತನಾಗ್ತಾನೆ. ಅಂತಹ ಎತ್ತರದವಳು ನೀನು, ಅಂತಹ ನಿನಗೆ ನಮಸ್ಕಾರವನ್ನು ಮಾಡ್ತೀನಿ. ನಂದಿನಿ ತೇನ ವಿಖ್ಯಾತ ಸಾ ಪ್ರೀತ ಭವಿತಾ ಹಿಮೇ. ತುಳಸಿಯನ್ನು ನೋಡಿದ ಮಾತ್ರದಿಂದಲೇ ಭಕ್ತಿ ಮತ್ತು ಆನಂದ ಎಲ್ರಿಗೂ ಉಂಟಾಗ್ತದೆ. ಆದ್ದರಿಂದ ಅವಳಿಗೆ ನಂದಿನಿ ಅಂತ ಹೆಸರಂತೆ. ವಿಶ್ವೇ ಯತ್ ಪ್ರಾಪ್ತಿ ಮಾತ್ರೇಣ ಭಕ್ತ್ಯಾನಂದೋ ಭವೇದ್ರುವಂ ನಂದಿನಿ ತೇನ ವಿಖ್ಯಾತ ಸಾ ಪ್ರೀತ ಭವಿತಾ ಹಿಮೇ. ತುಳಸಿಗೆ ಹೊಸ ಹೆಸರು ನೋಡ್ರಿ, ನಮಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ನಂದಿನಿ ಅಂತ ಕರೀತಾ ಇದ್ದಾರೆ. ಕಾರಣ ಏನು ಅಂದರೆ ತುಳಸಿಯನ್ನು ನೋಡಿದ ಕೂಡಲೇ ಆನಂದ, ಭಕ್ತಿ ಉಂಟಾಗ್ತದೆ. ಆದ್ದರಿಂದ ಅವಳಿಗೆ ನಂದಿನಿ ಅಂತ ಹೆಸರು. ಯಸ್ಯ ದೇವಾಸ್ತುಲಾ ನಾಸ್ತಿ ವಿಶ್ವೇಶು ನಿಖಿಲೇಶು ಚ ತುಳಸಿ ತೇನ ವಿಖ್ಯಾತ ತಾಂ ಯಾಮಿ ಶರಣಂ ಪ್ರಿಯೇ. ಯಾವ ಗಿಡಕ್ಕೆ ಇಡೀ ಜಗತ್ನಲ್ಲೇ ಬ್ರಹ್ಮಾಂಡದಲ್ಲೇ ಸಮಾನವಾದದ್ದು ಯಾವುದೂ ಇಲ್ಲೋ ಅಂಥದ್ದು ತುಳಸಿ.
ತುಲನೆ ಮಾಡಲಿಕ್ಕೆ ಆಗದೇ ಇರೋಳಾದ್ದರಿಂದ ಅಂತಹ ಸಸಿ ತುಳಸಿ ಅವಳು. ಅದಕ್ಕೆ ತುಳಸಿ ತುಳಸಿ ಅಂತ ನಿನ್ನನ್ನು ಕರೀತಾರೆ. ಕೃಷ್ಣ ಜೀವನ ರೂಪಾಯ, ಎಷ್ಟು ಹೇಳ್ತಾರೆ ನೋಡಿ. ಕೃಷ್ಣನಿಗೆ ಬಹಳ ಪ್ರೀತಿಕರವಾದಂಥವಳು, ಅತ್ಯಂತ ಪ್ರಿಯತಮಳಾಗಿರುವಂಥವಳು. ಕೃಷ್ಣ ಜೀವನಿ ತೇನ ಕೃಷ್ಣ ಜೀವನಿತಿ ಮಮ ರಕ್ಷತು ಜೀವನಂ. ಕೃಷ್ಣ ಜೀವನಿ ಅಂತ ನಿನ್ನನ್ನು ಕರೀರಿ. ಈ ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಎರಡಿದೆ. ಆ ತುಳಸಿಯನ್ನು ಬಿಡಿಸ್ಕೊಳ್ಳೋರಿಗೆ ಚೆನ್ನಾಗಿ ಗೊತ್ತಿರುವಂಥದ್ದೇ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಆ ತುಳಸಿಯನ್ನ ಪೂಜಾ ಮಾಡಬೇಕಪ್ಪ. ಇತ್ಯೇವಸ್ತವನಂ ಕೃತ್ವಾ ತತ್ರ ತಸ್ಥೋ ರಮಾಪತಿ ದದರ್ಶ ತುಳಸೀಂ ಸಾಕ್ಷಾತ್ ಪಾದಪದ್ಮೇನ ತಾಂ ಸತಿ. ಯಾವಾಗ ಭಗವಂತ ತುಳಸಿ ಬಗ್ಗೆ ಹೀಗೆ ಹೇಳಿದ್ನೋ, ಸಾಕ್ಷಾತ್ತಾಗಿ ತುಳಸೀದೇವಿ ಪ್ರತ್ಯಕ್ಷಳಾಗಿ ಭಗವಂತನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ದಾಳೆ. ಭಗವಂತ ತುಳಸೀದೇವಿಯನ್ನ ತಾನು ಧಾರಣೆ ಮಾಡಿದ್ದಾನೆ, ವಕ್ಷಸ್ಥಳದಲ್ಲಿ ಇಟ್ಟುಕೊಂಡು ಅನುಗ್ರಹ ಮಾಡಿದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ. ಇಷ್ಟು ನಿನಗೆ ಆ ಅಭಿಮಾನವನ್ನು ಮಾಡ್ತಾ ಇದ್ದೀನಿ. ನಿನಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತ ಆಗು ನೀನು. ವೃಂದಾವನಿ, ವಿಶ್ವಪಾವನಿ, ವಿಶ್ವಪೂಜಿತಾಂ, ಪುಷ್ಪಸಾರಾಂ, ನಂದಿನೀಂ ಚ ತುಳಸೀಂ ಕೃಷ್ಣ ಜೀವನೀಂ. ನೋಡಿ ಎಷ್ಟು ಹೆಸರಂತೆ, 8 ಹೆಸರುಗಳು. ಈ 8 ಹೆಸರುಗಳನ್ನು ನಿತ್ಯದಲ್ಲಿ ಪಠನ ಪಾರಾಯಣ ಮಾಡ್ರಿ ಅಂತಾರೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು. ವೃಂದಾವನಿ, ವಿಶ್ವಪಾವನಿ, ವಿಶ್ವಪೂಜಿತ, ಪುಷ್ಪಸಾರ, ನಂದಿನಿ, ತುಳಸಿ, ಕೃಷ್ಣ ಜೀವನಿ. ಈ 8 ನಾಮಗಳನ್ನು ಏತದ್ ನಾಮಾಷ್ಟಕಂ ಚೈತಾ ಸ್ತೋತ್ರಂ ನಾಮಾರ್ಥ ಸಂಯುತಂ ಯಃ ಪಠೇಚ್ಚ ಸಂಪೂಜ್ಯ ಸೋ ಅಶ್ವಮೇಧ ಫಲಂ ಲಭೇತ್. ಈ 8 ನಾಮಗಳನ್ನು ಯಾರು ಹೇಳ್ತಾರೋ, ತುಳಸಿಯ ನಾಮಗಳನ್ನು, ಅವರಿಗೆ ಅಶ್ವಮೇಧ ಮಾಡಿದ ಫಲ. ಎಷ್ಟೊತ್ತು ಬೇಕು ಈ ಶ್ಲೋಕ ಹೇಳಲಿಕ್ಕೆ? 1 ನಿಮಿಷನೂ ಆಗಲ್ಲ. ಈ 8 ನಾಮಗಳನ್ನು ಹೇಳೋದ್ರಿಂದ, ಅದರಲ್ಲೂ ಕಾರ್ತೀಕ ಮಾಸದ ಪೂರ್ಣಿಮಾ ದಿವಸ ತುಳಸಿ ಅವತಾರ ಮಾಡಿರುವಂಥ ದಿವಸ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ತುಳಸಿ ಅವತಾರ ಮಾಡಿದ್ದು ಯಾವತ್ತು, ಯಾರಿಗೂ ಗೊತ್ತಿಲ್ಲ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ, ಕಾರ್ತಿಕಿ ಪೂರ್ಣಿಮಾಯಾಂಚ ತುಳಸ್ಯಾ ಜನ್ಮ ಮಂಗಲಂ ತತ್ರ ತಸ್ಯಾಶ್ಚ ಪೂಜಾ ಚ ವಿಹಿತಾ ಚ ಹರಿಣಾ ಪುರ. ತುಳಸೀ ದೇವಿಯನ್ನು ಅವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಪ್ಪ. ಎಲ್ಲ ಪಾಪಗಳಿಂದ ಮುಕ್ತರಾಗಿ. ಕಾರ್ತಿಕೆ ತುಳಸಿ ಪತ್ರಂ, ಕಾರ್ತೀಕ ಮಾಸದಲ್ಲೇ ಅವಳು ಅವತಾರ ಮಾಡಿದ್ದಕ್ಕೆ ಆ ತುಳಸಿಯನ್ನು ಯಾರು ಕಾರ್ತೀಕ ಮಾಸದಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೋ, ಗವಾಯುತ ದಾನಸ್ಯ ಅಂತಾರೆ, 10,000 ಗೋದಾನ ಮಾಡಿದ ಫಲ ಬರ್ತದಂತೆ. ತುಳಸಿ, 1 ದಳ ತುಳಸಿ ದೇವರಿಗೆ ಸಮರ್ಪಣೆ ಮಾಡಿದರೆ 10,000 ಗೋದಾನ ಮಾಡಿದ ಫಲ. ಇಷ್ಟೇ ಅಲ್ಲದೆ ಅಪುತ್ರೋ ಲಭತೆ ಪುತ್ರಂ ಪ್ರಿಯಾಹೀನೋ ಲಭೇತ್ ಪ್ರಿಯಾ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ತುಳಸಿ ಪೂಜಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. 3 ತಿಂಗಳೊಳಗೆ ತುಳಸಿ ಅನುಗ್ರಹ ಮಾಡ್ತಾಳೆ, ಒಳ್ಳೆಯ ಸತ್ಪುತ್ರ ಸಿಗ್ತಾನೆ. ಅದಕ್ಕೆ ಶಾಸ್ತ್ರಕಾರರು ತುಳಸಿ ಪೂಜಾ ಮಾಡ್ರಿ. ವಿವಾಹಕ್ಕಿಂತ ಮುಂಚೆಯಿಂದಲೂ ಪೂಜಾ ಮಾಡಬೇಕು, ವಿವಾಹದಿಂದ ಆದ ಮೇಲೆ ಇನ್ನು ವಿಶೇಷವಾಗಿ ಪೂಜಾ ಮಾಡಬೇಕು. ಮಂತ್ರ ಪುರಸ್ಸರವಾಗಿ ಒಳ್ಳೆಯ ಪುತ್ರ ಪೌತ್ರ ಎಲ್ಲವೂ ಸಿಗ್ತದೆ. ಬಂಧು ಬಾಂಧವರನ್ನ ಪಡಿತಾನೆ. ಬಂಧು ಹೀನೋ ಲಭೇದ್ ಬಂಧುಂ ಸ್ತೋತ್ರ ಸ್ಮರಣ ಮಾತ್ರತಃ. ರೋಗವಿದ್ರೆ, ನಾನೀಗ ಹೇಳಿದ್ನಲ್ಲ, ರೋಗಿ ಪ್ರಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಬಚ್ಚೇತ ಭೀತಸ್ತು ಪಾಪಾನ್ ಮುಚ್ಚೇತ ಪಾತಕಿ. ರೋಗದಿಂದ ಪರಿಹಾರ ಆಗ್ತಾನೆ, ಬಂಧನದಿಂದ ಪರಿಹಾರ ಆಗ್ತಾನೆ, ಭಯವನ್ನು ಬಿಡಿಸ್ತಾಳೆ, ಪಾಪದಿಂದ ಪರಿಹಾರ ಆಗ್ತದೆ. ತುಳಸಿ ಸ್ತೋತ್ರದ ಮಹಿಮೆ ಅಪೂರ್ವವಾಗಿರುವಂಥದ್ದು. ಈ ರೀತಿಯಾಗಿ ತುಳಸೀಂ ಪುಷ್ಪಸಾರಂಚ ತಳಸತೀಂ ಪೂಜ್ಯಾಂ ಮನೋಹರಾಂ. ಅಷ್ಟು ಪವಿತ್ರವಾದದ್ದು ತುಳಸಿ. ಒಂದೇ ಮಾತಿನಲ್ಲಿ ಹೇಳಿಬಿಡ್ತೀನಿ ಕೇಳಿ, ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ ಅಂತಾರೆ. ಪುಷ್ಪೇಶು ತುಲನಾತ್ಪ್ಯಸ್ಯ ನಾಸೀತ್ ದೇವೇಶು ಚ ವಾಮುನೆ ಪವಿತ್ರ ರೂಪ ಸರ್ವಾಸು ತುಳಸಿ ಸಾ ಚ ಕೀರ್ತಿತಾ. ಪುಷ್ಪದಲ್ಲಾಗಲಿ ಬೇರೆ ಪತ್ರಗಳಲ್ಲಾಗಲಿ ತುಳಸಿಗೆ ಸಮನಾದದ್ದು ಯಾವುದೂ ಇಲ್ಲ. ಭಗವಂತನಿಗೆ ಬಹಳ ಪ್ರೀತಿಕರವಾದದ್ದು ತುಳಸಿ. ಅದಕ್ಕೆ ಏರಿಸಿ ಶಿರೋಧಾರ್ಯಂಚ ಸರ್ವೇಶ ಮೀಪ್ಸಿತಂ ವಿಶ್ವಪಾವನಿ. ಎಲ್ಲರಿಗೂ ಪರಮ ಪೂಜ್ಯಳಾಗಿರುವಂತಹ, ಶಿರಸ್ಸಿನಲ್ಲಿ ಧಾರಣೆ ಮಾಡಲೇಬೇಕಾಗಿರುವಂತಹ, ಅಭಿಷ್ಟವನ್ನು ಕೊಡುವಂತಹ, ಪಾವನವಾಗಿರುವಂತಹ, ಭಗವಂತನಿಗೆ ಪ್ರೀತಿಕರಲಾದಂತಹ ಆ ತುಳಸಿ ನನಗೆ ಅನುಗ್ರಹವನ್ನು ಮಾಡು.
ಇತಿ ಧ್ಯಾತ್ವಾ ಚ ಸಂಪೂಜ್ಯ ಸ್ತುತ್ವಾ ಚ ಪ್ರಣವಯೇದ್ಭುತಃ ಉಕ್ತಂ ತುಳಸ್ಯಾಪಾಖ್ಯಾನಂ ಕಿಂ ಭೂಯಃ ಶ್ರೋತುಮಿಚ್ಛಸಿ. ಪಂಡಿತನಾದಂಥವನು, ಜ್ಞಾನಿಯಾದಂಥವನು ತುಳಸಿಯನ್ನು ಈ ರೀತಿ ಶುದ್ಧವಾಗಿ ಧ್ಯಾನ ಮಾಡಿ ನಿತ್ಯದಲ್ಲಿ ಈ ಮಂತ್ರಗಳಿಂದ 8 ನಾಮಗಳಿಂದ ತುಳಸಿ ಸ್ತೋತ್ರವನ್ನು ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಪ್ರಕೃತಿ ಖಂಡದಲ್ಲಿ ಬ್ರಹ್ಮವೈವರ್ತ ಪುರಾಣ ತುಳಸಿಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ನಿತ್ಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿ ಪುರುಷರಾದವರು ತುಳಸಿಯನ್ನು ದೇವರಿಗೆ ಏರಿಸಿ ಆ ತುಳಸಿ ಅಂತರ್ಗತನಾಗಿರುವಂತಹ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.